ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ದಿನ ಎಲ್ಲರೂ ಹಿರೇಕಲ್ ಮಠದಿಂದ ಪಾದಯಾತ್ರೆಗೆ 15 ಕಿಲೋಮೀಟರ್ ಪಾದಯಾತ್ರೆಯನ್ನು ಆಗ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಜವಾನ್ ಜೈ ಜವಾನ್. ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ರೈತ ಬಂಧುಗಳು ಗ್ರಾಮಸ್ಥರಿಗೂ ಭಾರತೀಯ ಜನತಾ ಪಾರ್ಟಿಯ ಅಭಿನಂದನೆಗಳು. ಪಾದಾರ್ಪಣೆ ಮಾಡ್ತಾ ಇರ್ತಾರೆ. ಈ ಒಂದು ಪಾದಾರ್ಪಣೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಲ್ಗೊಂಡಂತ ಎಲ್ಲ ಹೊನ್ನಾಳಿ ತಾಲೂಕಿನ ಸಮಸ್ತ ರೈತ ಬಾಂಧವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಜಿಲ್ಲೆಯಲ್ಲಿರ್ತಕ್ಕಂಥ ಹಾಲಿ ಶಾಸಕರು ಮಂತ್ರಿಗಳು ಸಹಕಾರ ಇರ್ತಾ ಇಲ್ಲ. ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ರೇಣುಕಾಚಾರ್ಯ ಅವರು ಪ್ರಪ್ರಥಮ ಬಾರಿಗೆ ಅಪ್ಪರ ವಿರುದ್ಧ ಈ ಒಂದು ವರ್ಷಗಳನ್ನು ವಿರೋಧ ಮಾಡಿದೆ. ಇದೇ ಎಲ್ಲ ನಮ್ಮ ರೈತರಲ್ಲಿ ರೈತರು ಬೆಳೆದಿರ್ತಕ್ಕಂಥ ಅಡಿಕೆ ಮೇಲೆ ಎಲ್ಲಿ ತನಕ ಹೋರಾಟ ಕೇವಲ ರೈತರ ಮಾತ್ರ ಹೋರಾಟ ಅಲ್ಲ, ಪ್ರತಿಯೊಂದು ಹಳ್ಳಿಗಳಿಗೂ ನೀರು ಬರಬೇಕು. ಕೆರೆ ತುಂಬಿಸುವ ಯೋಜನೆ ಆಗಿರಲಿ, ಕೂಲಿ ಕಾರ್ಮಿಕರ ಪರವಾಗಿರ್ತಕ್ಕಂಥ ಯೋಜನೆ ಆಗಿರಲಿ, ಎಲ್ಲವನ್ನ ಒಗ್ಗೂಡಿಸಿ ಇವತ್ತು ನಿಮ್ಮ ಊರಿನ ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ದಿನ ಕೈಜೋಡಿಸಿ ಬೃಹತ್ ಪ್ರತಿಭಟನೆಯನ್ನು ಕಾಲ್ನಡಿಗೆ ಮೂಲಕ ಶುಕ್ರವಾರ ಹೊನ್ನಾಳಿ ನಗರದ ಚನ್ನಸ್ವಾಮೀಜಿ ಹಿರೇಕಲ್ ಮಠದ ಬೃಹತ್ ಅಡಿಕೆ ಬೆಳೆಗಾರರ ಗುಟ್ಕಾ ನಿಷೇಧವನ್ನು ಖಂಡಿಸಿ ನಮ್ಮ ಜಲಾಶಯದಿಂದ ರಾತ್ರೋರಾತ್ರಿ ಅಪ್ಪರ ಪತ್ರಕ್ಕೆ ಆದೇಶ ಮಾಡುವುದನ್ನು ಖಂಡಿಸಿ 3 TMC ನೀರು ಬಿಡುವುದನ್ನು ಖಂಡಿಸಿ ಹೊನ್ನಾಳಿ ಅವಳಿ ತಾಲೂಕಿನ ಕೆರೆಗಳನ್ನು ತುಂಬಿಸಲು ಒತ್ತಾಯಿಸಿ ಬೆಳಗ್ಗೆಯಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತ ಮಂಡಲ ಅಧ್ಯಕ್ಷರಾದ ನಾಗರಾಜ್ರವರೇ, ಜಿಲ್ಲಾ OBC ಮೋರ್ಚಾ ಅಧ್ಯಕ್ಷರಾದ ವೀರಪ್ಪನವರೇ, ರೈತ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ಗೌಡ್ರೆ, ನಿಕಟಪೂರ್ವ ಅಧ್ಯಕ್ಷ ಸುರೇಶ್ ರವರೇ, ಭಾರತ ನಾಯಕರವರೇ, ಅವರವರೇನದೆ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ರಂಗನಾಥ್ರವರೇ, ಎಲ್ಲ
ಮುಖಂಡಗಳು ಹೆಸರು ತಗೋದ್ರೆ ಸಮಯ ಆಗುತ್ತೆ. ಹೂನಪ್ಪ, ನೀನು ಅವ್ನು ಐಡೆಂಟಿಫೈ ಮಾಡ್ಕೊಳ್ತಾನ ಕ್ಯಾಲ್ಕುಲೇಷನ್ ಬೇಡ, ಬಾಯ್ ಮಾಡಿ. ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷ ಸುರೇಂದ್ರ ನಾಯ್ಕರು ಪಾಲ್ಗೊಂಡ್ರು, ಬಹಳ ಜನ ಮುಖಂಡರು ಪಾಲ್ಗೊಂಡಿದ್ದೀರಿ. ನಮ್ಮ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ರುದ್ರೇಶಿ ಪಾಲ್ಗೊಂಡ್ರೆ, ಎಸ್ ಸಿ ಮೋರ್ಚಾ ಅಧ್ಯಕ್ಷ ಹನುಮಂತ ಇರ್ಬೋದು, ಬಹಳ ಜನ ಮುಖಂಡರು ಎಲ್ಲರೂ ಪಾಲ್ಗೊಂಡಿದ್ದೀರಿ. ಪಾಲ್ಗೊಂಡಂತ ಎಲ್ಲ ನಮ್ಮ ಮುಖಂಡಗಳೇ ಕಾರ್ಯಕರ್ತ ಬಂಧುಗಳೇ, ಬೆಳಗ್ಗೆ ಹೊನ್ನಾಳಿ ಇಳಕಲ್ನಲ್ಲಿ ಬೃಹತ್ ಪಾದಯಾತ್ರೆ 10ನೇ ತಾರೀಕು ನಡೆಯುತ್ತೆ. ಆದ್ರೆ ನಮ್ಮ ಇವತ್ತು ಅಡಿಕೆ ಬೆಳೆಗಾರ ರಕ್ಷಣೆ ಮಾಡಬೇಕು. ಭದ್ರಾ ಜಲಾಶಯ ಭದ್ರ, ನಮ್ಮ ನೀರು ನಮ್ಮ ಹಕ್ಕು, ಇದು ನಮ್ದೇ ಹಕ್ಕಿದು, ಇದು ಸರ್ಕಾರಕ್ಕಿಲ್ಲ ಹಕ್ಕು, ಇದು ರೈತರ ಜಲಾಶಯ. ನೀವು ಕದ್ದು ಮುಚ್ಚಿ ನೀರು ಬಿಡಲಿಲ್ಲ, ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಮುಖ್ಯಮಂತ್ರಿಗಳೇ, ನೀರಾವರಿ ಸಚಿವರೇ, ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಅಡಿಕೆ ಬೆಳೆಗಾರಿತವನ್ನು ಕಾಯಬೇಕು, 3 TMC ನೀರು ಆದೇಶ ಹಿಂಪಡಿಬೇಕು, ಹೊನ್ನಾಳಿ ನ್ಯಾಮತಿ ತಾಲೂಕಿನ ಕೆರೆಯನ್ನು ಭರ್ತಿ ಮಾಡಬೇಕಂತ ಹೇಳಿ ಒತ್ತಾಯ ಮಾಡಿ, ಈ ಸಂದರ್ಭದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಎಲ್ಲರೂ ಧನ್ಯವಾದಗಳು. ಇವತ್ತು ಈಗ ಎಲ್ಲ ಕುಲಿಮೂರು ಬರ್ತೀನಪ್ಪ.